ಹೋಗೋಕ್ಕಿಂತ ಮುಂಚೆ ನನಗೆ ಹೇಳಿದ್ರು, ಏ ಗುರು ಅಲ್ಲೇ ನೋಡ್ರಿ ಕಳ್ಳ ಅವನು ಹೇಳಿದ್ ನನಗೆ. ನಾನು ಅನ್ಕೊಂಡೇ ಇದಷ್ಟೇ, ನಾನು ಹೆಂಗಿದ್ದೀನೋ ಹಂಗೆ ಇದ್ಬಿಡೋಣ. ಆಮೇಲೆ ಐ ಡಿಂಟ್ ವಾಂಟ್ ಟು ಫೇಕ್ ಮಾಡಿದ್ರೆ ಅದು ಈಸಿಯಾಗಿ ಸಿಗಾಕೊಂಡ್ಬಿಡ್ತೀವಿ ಜನರ ಕೈಯಲ್ಲಿ. ತುಂಬಾ ಕ್ಲೆವರ್ ಇದ್ದಾರೆ ಜನ. ಸುದೀಪ್ ಸರ್ ಇಸ್ ಅ ಪರ್ಸನ್ ಅಂದ್ರೆ ಅವರು ಈ ದುಡ್ಡಿಗೆ ಬೆಲೆ ಕೊಡುವಂತ ಕ್ಯಾರೆಕ್ಟರ್ ಅಲ್ಲ. ಅವರು ಯಾವಾಗ್ಲೂ ಜನರನ್ನ ಇಷ್ಟಪಡುವಂತ ಕ್ಯಾರೆಕ್ಟರ್, ಜನರ ಜೊತೆ ಇರುವಂತ ಕ್ಯಾರೆಕ್ಟರ್. ಇಷ್ಟ ಆಯ್ತು ಅಂದ್ರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಆಗುವಂಥ ಒಂದು ಅದಕ್ಕೆ ಅಷ್ಟು ಕೋಟ್ಯಾಂತರ ಅಭಿಮಾನಿಗಳು ಅವ್ರಿಗೆ. ಹಾಯ್ ಹಲೋ ನಮಸ್ಕಾರ. ಐ ಸಂಜೆ ನ್ಯೂಸ್ನ ಸ್ಪೆಷಲ್ ಇಂಟರ್ವ್ಯೂಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಇವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ಆಗಿ ಟಾಪ್ 3ನಲ್ಲಿ ಬಂದು ಜಬರ್ದಸ್ತ್ ಆಗಿ ಆಟವಾಡಿ ಕಿಚ್ಚ ಸುದೀಪ್ ಅವರಿಂದನೇ ಗೇಮ್ ಚೇಂಜರ್ ಅಂತ ಅನ್ನಿಸ್ಕೊಂಡು, ಅಷ್ಟೇ ಅಲ್ಲದೆ ನಾನಿರೋದೇ ಹಿಂಗೆ ಗುರು ಅಂತ ತೋರಿಸಿ ರಗಡ್ ಆಗಿ ಮಿಂಚಿ ಬಂದಂತಹ ರಜತ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ರಜತ್ ಅವರೇ, ಹೇಗಿದ್ದೀರಾ? ಹಾಯ್ ಮ್ಯಾಮ್. ಹಾಯ್, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಿಮ್ಮ ಆಟ ಎಲ್ಲ ತುಂಬಾನೇ ಚೆನ್ನಾಗಿ ಮೂಡ್ ಬಂತು. ಅದರಲ್ಲೂ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ. ಆಚೆ ಇದ್ದಿದ್ ರಜತ್ ನಾವು ಅನ್ಕೊಂಡ್ವಿ, ಇವ್ರಪ್ಪ ಇವ್ರು ಹೇಗೆ ಇರ್ತಾರೋ ಬಿಗ್ ಬಾಸ್ಗೆ ಅಂತ ಅನ್ಕೊಂಡಿದ್ದವ್ರಿಗೆ ರಜತ್ ಎಲ್ಲ ಗುರು ನಾನು ಇರೋದೇ ಹೀಗೆ ಅಂತ ತೋರ್ಸ್ ಬಂದಿದ್ದೀರಾ. ಹೇಗಿತ್ತು ಜರ್ನಿ? ತುಂಬ ಚೆನ್ನಾಗಿತ್ತು ಮೇಡಮ್. ಇಟ್ಸ್ ಅ ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅದೇ ಆ ಮನೆ ಸಿಕ್ಕಾಪಟ್ಟೆ ಕಲಿಸ್ಕೊಡುತ್ತೆ. ಆಮೇಲೆ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಇಂಥ ಒಳ್ಳೆ ನೇಮ್, ಇಂಥ ಒಳ್ಳೆ ಫೇಮು. ಅಲ್ಲೇ ಹೋಗೋಕ್ಕಿಂತ ಮುಂಚೆ ನನಗೆ ಹೇಳಿದ್ರು, ಏ ಗುರು ಅಲ್ಲೇ ನೋಡ್ರಿ ಕಳ್ಳ ಅವನು ಹೇಳಿದ್ ನನಗೆ. ಹೋಗೋಕ್ಕಿಂತ ಮುಂಚೆ ಗುರು ಸ್ವಲ್ಪ ತಗ್ಗಿ ಬಗ್ಗಿ ಇರೋ ಹೆಸರು ಕೆಟ್ಟೋಗುತ್ತೆ ಅಂತ. ಸೊ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾವು ಹೆಂಗಿರ್ತೀವಿ ಒಳಗೆ ಹೋಗಿ ಹೆಸರು ಗಳಿಸ್ಕೊಂಬರೋದು ಇಲ್ಲ ಕಳ್ಕೊಂಬರೋದು ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಅನ್ಕೊಂಡೇ ಇದಷ್ಟೇ, ನಾನು ಹೆಂಗಿದ್ದೀನೋ ಹಂಗೆ ಇದ್ಬಿಡೋಣ. ಆಮೇಲೆ ಐ ಡಿಂಟ್ ವಾಂಟ್ ಟು ಫೇಕ್ ಮಾಡಿದ್ರೆ ಅದು ಈಸಿಯಾಗಿ ಸಿಗಾಕೊಂಡ್ಬಿಡ್ತೀವಿ ಜನರ ಕೈಯಲ್ಲಿ. ತುಂಬಾ ಕ್ಲೆವರ್ ಇದ್ದಾರೆ ಜನ. ಸೊ ನನಗೆ ಅನ್ಸಿದ ಅಷ್ಟೇ, ಐ ಆಮ್ ಗೋನಾ ಬಿ ದ ವೇ ಐ ಆಮ್ ಅಂತ. ಈಗ ನಾವು ಕಿಚ್ಚ ಸುದೀಪ್ ಅವ್ರನ್ನ ಮೀಟ್ ಮಾಡಬೇಕು ಅಂದ್ರೆ ಅವ್ರನ್ನ ನೋಡ್ಬಿಟ್ವಿ ಅಥವಾ ಅವ್ರನ್ನ ಟಚ್ ಮಾಡಿಬಿಟ್ವಿ ಅಥವಾ ಅವ್ರಿಗೆ ಏನೋ ಒಂದು ನಮಗೆ ಗಿಫ್ಟ್ ಕೊಟ್ಬಿಟ್ರೆ ಇದು ಸುದೀಪ್ ಸರ್ ಕೊಟ್ಟರು ಅಂತ ಅಷ್ಟೊಂದು ಖುಷಿಯಿಂದ ಇರ್ತೀವಿ. ನಿಮಗೆ ಅವ್ರು ಹಾಕಿದ ಜಾಕೆಟ್ ಕೊಟ್ಟರು, ರೆಸ್ಪಾನ್ಸ್ ಅಂತೂ ಸಖತ್ತಾಗಿತ್ತು. ನಿಮಗೆ ಅದನ್ನ ಇಸ್ಕೊಂಡು ಆಚೆ ಬಂದಾಗ ಆ ರೆಸ್ಪಾನ್ಸ್ ನೋಡಿ ಹೇಗೆ ಅನಿಸ್ತು? ಅದೇ ಮೇಡಮ್, ಅದೇ ಒಳಗಿದ್ದಾಗ ನಮ್ಗೇನು ಗೊತ್ತಿರಲಿಲ್ಲ. ಅಂದರೆ ವಿ ಆರ್ ಸೋ ಹ್ಯೂಜ್ ಔಟ್ ಸೈಡ್. ಈ ಜನ ಈ ಲೆವೆಲ್ಗೆ ನಮ್ಗೊಂದು ಪ್ರೀತಿ ಕೊಡ್ತಾ ಇದ್ದಾರೆ, ಅದೆಲ್ಲ ನಮ್ಗೇನು ಗೊತ್ತಿರಲಿಲ್ಲ. ಬಟ್ ಆದರೆ ಅದೇ ಸರ್ ಹತ್ರ ನನಗೆ ಗೊತ್ತಿತ್ತು ಒಟ್ಟಿನಲ್ಲಿ ಅಲ್ಲಿ ಹೋಗಿ ಏನಾದರೂ ಸರ್ ಹತ್ರ ಇಸ್ಕೊಂತೀನಿ ನಾನು ಅಂತ. ಸೊ ಅದು ತುಂಬ ಖುಷಿ ಆಗುತ್ತೆ ಮೇಡಮ್. ಸುದೀಪ್ ಸರ್ ಇಸ್ ಅ ಪರ್ಸನ್ ಅಂದರೆ ಅವರು ಈ ದುಡ್ಡಿಗೆ ಬೆಲೆ ಕೊಡುವಂಥ ಕ್ಯಾರೆಕ್ಟರ್ ಅಲ್ಲ. ಅವರು ಯಾವಾಗಲೂ ಜನರನ್ನ ಇಷ್ಟಪಡುವಂಥ ಕ್ಯಾರೆಕ್ಟ್ರು, ಜನರ ಜೊತೆ ಇರುವಂಥ ಕ್ಯಾರೆಕ್ಟ್ರು. ಆಮೇಲೆ ಅವ್ರ ಜೊತೆಗಿರೋರನ್ನ ಹೆಂಗೆ ಬೆಳೆಸ್ಬೇಕು, ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋವಂಥ ಕ್ಯಾರೆಕ್ಟ್ರು. ಸೊ ಅವ್ರಿಗೆ ಮನಿ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ನಾನು ಯಾವಾಗಲೂ ಹೇಳೋ ಥರ ಎಷ್ಟೋ ಜನ ದುಡ್ಡಿರೋರನ್ನ ನಾವು ನೋಡಿದ್ದೀವಿ. ದುಡ್ಡಿದ್ರೂ ₹1 ಯಾರೂ ಬಿಚ್ಚಲ್ಲ. ಇವ್ರಿಗೆ ಆ ಥರ ಇಲ್ಲ. ಇವ್ರಿಗೆ ಇಷ್ಟ ಆಯಿತು ಅಂದರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಆಗೋವಂಥ ಒಂದು ಅದಕ್ಕೆ ಅಷ್ಟು ಕೋಟ್ಯಾಂತರ ಅಭಿಮಾನಿಗಳು ಅವ್ರಿಗೆ ಇರೋದು ಮೇಡಮ್. ವೆರಿ ಹ್ಯಾಪಿ. ಅದೇ ನೀವು ಹೇಳ್ದಂಗೆ ಎಷ್ಟೋ ಅವ್ರನ್ನ ನೋಡಬೇಕು ಅಂತಲೇ ಎಷ್ಟೋ ಆಸೆ ಪಡ್ತಾ ಇರ್ತಾರೆ ಜನ. ಬಟ್ ಅಂಥದ್ರಲ್ಲಿ ಹೆಗಲ್ ಮೇಲೆ ಕೈ ಹಾಕಿ ನಾವು ಇದೀವಿ ನಡೆಯೋ ಅನ್ನೋದು ನಾವು ತಗೊಂಡಿದ್ದೀವಿ ಅಂದರೆ ಅದೇ ವಿ ಆರ್ ಬ್ಲೆಸ್ಡ್ ಅನ್ಸ್ಬೋದು ಅಷ್ಟೇ. ಗೇಮ್ ಚೇಂಜರ್ ಅಂತ ಒಂದ್ ಕಡೆ ಅನ್ನಿಸ್ಕೊಂಡ್ರಿ, ಜಾಕೆಟ್ ಇಸ್ಕೊಂಡ್ರಿ, ಕಿವಿ ಓಲೆ ಇಸ್ಕೊಂಡ್ರಿ, ಅದೆಲ್ಲ ಒಂದು ಅದನ್ನ ಹೇಳ್ಕೊಳಕ್ಕೂ ಕೂಡ ಅಸಾಧ್ಯ ಅಲ್ವಾ? ಆ ರೀತಿ ಒಂದು ಸಪೋರ್ಟ್ ಕೂಡ ಸುದೀಪ್ ಸರ್ ನಿಮಗೆ ಕೊಟ್ರು. ನೀವು ಹೋದಾಗ ಈ ರೀತಿ ನಂಗೆ ಸಪೋರ್ಟ್ ಏನಾದ್ರು ಸಿಗುತ್ತಾ ಅಂತ ಅನ್ಕೊಂಡಿದ್ರ? ಅದೇ ಗೊತ್ತಿಲ್ಲ ಮೇಡಮ್. ಎಲ್ಲರೂ ನಾನು ಅದೇ ಕೇಳ್ತಾ ಇದ್ದಾರೆ, ಹೆಂಗೆ ಸುದೀಪ್ ಸರ್ ಅದೇ ಈ ಮಟ್ಟಕ್ಕೆ ಮಾತಾಡಿದ್ರು, ಹೆಂಗೆ ಏನು ಅಂತ ನನಗೂ ಇವತ್ತರೆಗೂ ಅದೊಂದು ಗೊತ್ತಿರಲಿಲ್ಲ. ಬಟ್ ಅದೇ ಅದು ತುಂಬ ಖುಷಿ ಆಗುತ್ತೆ ಮೇಡಮ್. ಮೈಟ್ ಬಿ ನಾನು ಇದ್ದಿದ್ದ ರೀತಿ ಸರ್ಗೆ ಓಕೆ ಅಪ್ಪ ಇವನು ಜೆನ್ಯೂನ್ ಅನ್ನಿಸ್ತೇನೋ. ಸೊ ಆ ಕಾರಣಕ್ಕೆ ಹಿ ಈಸ್ ವೆರಿ ಗುಡ್ ಟು ಮೀ ಮೇಡಮ್. ಕರ್ನಾಟಕದ ಜನತೆಗೂ ಕೂಡ ಹಾಗೆ ಅನ್ಸಿದೆ. ಸೊ ಅದಕ್ಕೆ ಅವರೆಲ್ಲರೂ ಕೂಡ ನಿಮ್ಮನ್ನ ಕೈ ಹಿಡಿದು ಟಾಪ್ 3ನಲ್ಲಿ ತಂದು ನಿಲ್ಸಿದಲ್ವಾ? ಹೌದು. ಅದು ಅದೇ ನಾವು ಹೇಳ್ದಂಗೆ ಒಳಗೆ ನನಗೆ ಅದೊಂದು ಭಯ ಇತ್ತು. ಸೊ ನನಗೆ ಅದು ಕೋಪ ಬಂದರೆ ಸ್ವಲ್ಪ ಮಾತು ಬೇರೆ ಥರ ಅದೊಂದೇ ಇದ್ದಿದ್ದು ನನ್ನ ಪ್ರಾಬ್ಲಮ್ಮು. ಬಟ್ ಅದೇ ಒಳಗೆ ಹೋದ್ಮೇಲೆ ಫಸ್ಟ್ ವಾರ ಆ ಥರ ಒಂದು ಘಟನೆ ಆಗೋಯ್ತು. ಬಟ್ ಆದರೆ ಸುದೀಪ್ ಸರ್ ಬಂದು ಬೈದಾಗ ನೋಡ್ಕೊಂಡು ಮಾತಾಡಬೇಕು ಅಂದಾಗ ನಾನು ಅಲ್ಲಿಂದ ಫುಲ್ ಕಟ್ ಡೌನ್ ಮಾಡಿ ಚೇಂಜ್ ಆಗೋದೆ. ಬಟ್ ಈ ಪ್ರೀತಿ ಸಿಕ್ಕಿರೋದು ಕನ್ನಡ ಜನತೆಯಿಂದ ವೆರಿ ಹ್ಯಾಪಿ ಫಾರ್ ಇಟ್. ವೆರಿ ವೆರಿ ಹ್ಯಾಪಿ. ರಜತ್ ಅವರು ಬಿಗ್ ಬಾಸ್ ಹ್ಯಾಂಗ್ ಓವರ್ ಇಂದ ಆಚೆ ಬಂದ್ರ? ಇನ್ನ ಇಲ್ಲ ಮೇಡಮ್. ಇನ್ನ ಜನ ಬಿಡ್ತಾ ಇಲ್ಲ ಬರೋಕ್ಕೆ. ಸೊ ಆ ಗುಂಗಲ್ಲೇ ಇದ್ದೀನಿ ನಾನು. ಎಂಜಾಯಿಂಗ್ ಎವ್ರಿ ಮೂಮೆಂಟ್ ಆಫ್ ಇಟ್. ಯಾಕಂದರೆ ಆ ಮನೆ ಎಲ್ಲ ಕೊಡ್ತು ನನಗೆ, ಕೇಳ್ದಿರೋದೆಲ್ಲ ಕೊಟ್ಟಿದೆ. ಸೊ ಯಾವತ್ತಿದ್ರು ಆ ಮನೆಗೆ ಸದಾ ಚಿರಋಣಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ರಜತ್ ಅವರು ಲೇಟ್ ಹೋಗಿ ಲೇಟೆಸ್ಟ್ ಆಗಿ ಆಚೆ ಬಂದ್ರು ಅಂತ ಅನ್ಸ್ಲಿಲ್ವಾ?
ಮೇಡಮ್ ಅದೇ ನನಗೆ ಇದ್ದಿದ್ದು ಮನಸ್ಸಲ್ಲಿ ಏನು ಅಂದರೆ ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಲ್ಲ, ನಾನು ಯಾವುದೇ ಕಾರಣಕ್ಕೂ ವೈಲ್ಡ್ ಕಾರ್ಡಿಗೆ ಬರಲ್ಲ ಅಂತ. ಅವಾಗ ನಾವೆಲ್ಲ ಜೊತೆಗೆ ಕೂತಿದ್ದು ಒಂದು ಪಾರ್ಟಿಲಿ ಇದ್ವಿ. ಅವಾಗ ನಮ್ಮ ಫ್ರೆಂಡ್ ಬಂದು ಹೇಳಿದ ಒಂದು ಮಾತೇನು ಅಂದರೆ, ಇನ್ನೊಂದು ವರ್ಷ ಏನು ಮಾಡ್ತೀಯ ಸುಮ್ಮನೆ, ಬೇಡ, ಇದೊಂದು ಒಳ್ಳೆ ಆಪರ್ಚುನಿಟಿ, ಹೋಗ್ಬಿಡು, ಒಳ್ಳೆ ಹೆಸರು ಬರುತ್ತೆ ನಿನಗೆ. ನಾನೇನು ಹಿಂಗಂತವನಲ್ಲ ಅಂತ. ಆಮೇಲೆ ನಾನು ಒಂದು 4-5 ಕಡೆ ಕೇಳ್ಕೊಂಡಂಗೂ ಅದೇ ಸುದೀಪ್ ಸರ್ ಇದ್ದು ಲಾಸ್ಟ್ ವರ್ಷ ಹಂಗೆ ಹಿಂಗೆ ಅಂತ ಮಾತುಕತೆ ತುಂಬ ಹರಿದಾಡ್ತಾ ಇತ್ತು. ನನಗೆ ಅದೊಂದು ಭಯ ಆಯಿತು, ಯಾಕಂದರೆ ನನ್ನ ಜೊತೆಗಿರೋರೆಲ್ಲ ಹೋಗಿ ಬಂದ್ಬಿಟ್ಟಿದ್ದಾರೆ ಸುದೀಪ್ ಸರ್ ಇದ್ದಾಗಲೇ. ನನಗೆ ಸುದೀಪ್ ಸರ್ ಇದ್ದಾಗಲೇ ಹೋಗಿ ಬರಬೇಕು ಅನ್ನೊಂದು ಆಸೆ ಇತ್ತು. ಹೋದೆ, ಬಟ್ ಅದೇ ಈ ಲೆವೆಲ್ ಸುದ್ದಿ ಮಾಡ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ವೆರಿ ಹ್ಯಾಪಿ ಅಬೌಟ್ ಇಟ್ ಮೇಡಮ್. ರಜತ್ ಅವರು ಹೋಗಿದ್ ಸ್ಟೈಲ್ ನೋಡಿ ಮನೆ ಮಂದಿ ಎಲ್ಲ ಹಂಗೆ ಶಾಕ್ ಆಗ್ಬಿಟ್ರು ಅಲ್ವಾ? ಅದು ಆಕ್ಚುಲಿ ಅದೇ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಅನ್ಕೊಂಡ್ರೆ 1 ವಾರ 2 ವಾರ ಸುಮ್ಮನೆ ಹೋಗ್ತಾನೆ ಅಂತ. ಬಟ್ ನಾನು ಇರೋದೇ ಹೆಂಗೆ ಅಂತ ಗೊತ್ತಿರ್ಲಿಲ್ವಲ್ಲ ಅವ್ರಿಗೆ. ನಾನು ಕೊಡೋ ಕೊಟ್ಲೆ ಅಂತ ಕೊಡ್ತಾನೆ ಇದ್ದೆ. ನೀವು ಸ್ಟಾರ್ಟಿಂಗ್ ಅಲ್ಲೇ ಹೋಗಿದ್ರೆ ಟ್ರೋಫಿಯನ್ನ ಗೆಲ್ತೀನಿ ಅನ್ನೋ ಭರವಸೆ ಇತ್ತ? 100% ಮೇಡಮ್. ಬಟ್ ಆದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಹನುಮಂತು ಇದ್ನಲ್ಲ, ಅದೇ ಪ್ರಾಬ್ಲಮ್. ಏನೇ ಸ್ಟಾರ್ಟಿಂಗ್ ಇಂದ ಹೋದ್ರು ಅವ್ನು ಮಾತಾಡ್ದೇನೆ ಸೈಲೆಂಟ್ ಆಗಿ ಬರ್ತಾನೆ. ಇವಾಗ ಒಂದು ಟಾಸ್ಕ್ ಅಲ್ಲಿ ಹೋಗಿ ಹೊಡೆದಾಡೋಣ ಬಾರೋ ಅಂದ್ರೂ ಜನ ಅದಕ್ಕೂ ಭಯವ್ರು, ನೋಡ್ದ ಇವನು ಅವ್ನ ಮೇಲೆ ಹೋಗಿ ಆಪೋಸಿಟ್ ಆಗ್ತಾನೆ ಅಂತ. ಸೈಲೆಂಟ್ ಆಗಿದ್ರೆ ಅವ್ನಿಲ್ಲ, ಅವ್ನ ಹತ್ರ ಹೋಗಿ ಮಾತಾಡ್ರೆ, ಅಣ್ಣ ನಿನ್ಗೆ ಯಾಕಣ್ಣ, ನಿನ್ನ ಆಟ ನೀನು ಆಡು, ನನ್ನ ಆಟ ನಾನು ಆಡ್ತೀನಿ ಅನ್ನುವ. ಏನ್ ಮಾತಾಡೋದು, ನಮ್ಗೊಂಥರ ಕೈ ಕಟ್ಟಾಕ್ದಂಗೆ ಆಗೋಯ್ತು ನಮ್ಮ ಲಿಸ್ಟಲ್ಲಿ. ಸೊ ಬಟ್ ಸ್ಟಾರ್ಟಿಂಗ್ ಇಂದ ಹೋದ್ರು ಫಿನಾಲೆಯಿಂದ ಹೋದ್ರು ವಿನ್ನರ್ ಅವನೇ. ಬಟ್ ಅದೇ ಇನ್ ಸ್ವಲ್ಪ ಮೆಮೊರೀಸ್ನ ಎಲ್ಲೋ ಮಿಸ್ ಮಾಡ್ಕೊಂಡೆ ಅನ್ನಿಸ್ತು ಅಷ್ಟೇ. ರಜತ್ ಅಲ್ಲಿ ಇರುವಂತಹ ಒಬ್ಬ ಎಂಟರ್ಟೈನರ್ ನ ಬಿಗ್ ಬಾಸ್ ಆಚೆ ತೆಗೆದ್ಬಿಟ್ರ ಅಂತ? ಇಲ್ಲ, ನಾನು ಇರೋದೇ ಹಿಂಗೆ. ಅಂದ್ರೆ ಇವಾಗ ನಾನು ಆಚೆನೂ ಅಷ್ಟೇ, ನನ್ನ ಫ್ರೆಂಡ್ಸ್ ಹತ್ತಿನೂ ಇರೋದು ಹಿಂಗೆ. ಬಟ್ ಅದೆಲ್ಲ ನನಗೆ ಪ್ಲಸ್ ಆಯಿತು ಅನ್ನಿಸ್ತು. ಅಂದರೆ ನಾನು ಹೆಂಗಿದ್ನೋ ಆಚೆನೂ ಒಳಗಡೆನೂ ಹಂಗೆ ಇದ್ದಿದ್ದಕ್ಕೆ ಅದು ಜನರಿಗೆಲ್ಲ ತುಂಬ ಹತ್ರ ಆಗಿ ಇಷ್ಟ ಆದೆ ಅನ್ನಿಸ್ತು. ಟಾಸ್ಕ್ ಅಂತ ಬಂದಾಗ 100% ಎಫರ್ಟ್ನ ರಜತ್ ಅವರು ಆಗ್ತಾ ಇದ್ರು. ಬಟ್ ಮಾತಾಡ್ತಾ ಮನೆಯಲ್ಲಿರುವಂತಹ ಅಷ್ಟು ಜನದ ಕೆಂಗಣ್ಣಿಗೆ ಏನಾದ್ರು ಗುರಿ ಆಗಿದ್ರಾ? ಏನಿಲ್ಲ ಮೇಡಮ್, ಏನಾದ್ರೂ ನನ್ನಾಟ ನಾನು ಆಡ್ಕೊಂಡು ಬಂದೆ. ಅದು ಪಾಪ ಎಷ್ಟೋ ಜನ ಟ್ರೈ ಮಾಡಿದ್ರು ಅದು ಇದು ವಾಪಸ್ ಮಾಡೋಕ್ಕೆ ಅಂತ. ಮಾಡಿದಾಗೆಲ್ಲ ಒಳ್ಳೆ ಕಥೆನೇ ಕೊಟ್ಟಿದ್ದೀನಿ ಅವ್ರಿಗೂ. ಗೇಮ್ ಅಂತ ಬಂದಾಗ ನಿಮ್ಮ ಒಂದು ಸ್ಟ್ರಾಟಜಿ ಹೇಗಿರ್ತಾ ಇತ್ತು? ಏನಿಲ್ಲ ಮೇಡಮ್, ಅದೇ ನನಗೆ ಅದು ಪ್ರತಿ ಸತಿ ಹೇಳೋವಾಗ ನಾನು ಅನ್ಕೊಂಡಿದ್ದು ಅದೊಂದೇ, ವಿನ್ ಆರ್ ಲೂಸ್ 100% ಅಂತೂ ನಾನು ಕೊಡ್ತೀನಿ. ಅಂದರೆ ಹೊಡೆದಾಡ್ ಸೋತ ಅಂತ ಹೆಸರು ತಗೊಂಬಿಡೋಣ, ಸುಮ್ಮನೆ ಸೋತ ಅಂತ ಬೇಡ. ಬಟ್ ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ಬಟ್ ನಾನು 100% ನಾನು ಕೊಡ್ಬೇಕು ಪ್ರತಿಯೊಂದು ಟಾಸ್ಕಲ್ಲೂ ಅಂತ ಇತ್ತು. ಸೊ ಅದೆಲ್ಲೋ ಕ್ರ್ಯಾಕ್ ಮಾಡಿಸ್ತಾ ಇತ್ತು ನನ್ನ ಕೈಯಲ್ಲಿ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿ ನಾನು ಟಾಪ್ 3 ಬರ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರಾ? ಇಲ್ಲ ಮೇಡಮ್, ನಾನು ಹೋಗೋಗ್ಲೇ ಡಿಸೈಡ್ ಆಗಿದ್ದೆ ವೈಲ್ಡ್ ಕಾರ್ಡ್ ಹೋಗ್ತಾ ಇದ್ದೀನಿ ಅಂದ್ರೆ ನಾನಂತೂ ಸುದೀಪ್ ಸರ್ ಕೈ ಹಿಡ್ಕೊಂಡೆ ನನ್ನ ಕರ್ಕೊಂಡು ಹೋಗ್ಬೇಕು, ಆ ಪರ್ಫಾರ್ಮೆನ್ಸ್ ಅಂತೂ ನಾನು ಕೊಡ್ಲೇಬೇಕು ಮನೇಲಿ ಅಂತ. ಅದು ನಾನು ಮೊದಲೇ ಡಿಸೈಡ್ ಆಗಿದ್ದೆ. ಐ ಆಮ್ ಗೋನಾ ಗಿವ್ ಮೈ 100% ಇನ್ ಮಿಕ್ಕಿದ ಹಣೆ ಬರ ಅಂತ. ಆ ಮೂಮೆಂಟ್ ಹೇಗಿತ್ತು? ಸುದೀಪ್ ಸರ್ ಅಲ್ಲಿ ಬರ್ತಾರೆ, ನಿಮ್ ಮೂವರನ್ನು ಕರ್ಕೊಂಡು ಹೋಗ್ತಾರೆ. ಸೊ ಅದು ಹೇಗಿತ್ತು? ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಅಂದ್ರೆ ಅದೇ ಟಾಪ್ 3 ಅಲ್ಲಿ ಸೇವ್ ಆಗೋದೊಂದಿತ್ತು. ಆಮೇಲೆ ಸುದೀಪ್ ಸರ್ ಬಂದು ತಪ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದಿತ್ತಲ್ಲ, ಇಟ್ಸ್ ಅ ಹ್ಯೂಜ್ ಗ್ರೇಟ್ ಫ್ಯಾನ್ ಮೂಮೆಂಟ್ ಟು ಮಿ. ತುಂಬ ಖುಷಿ ಆಗುತ್ತೆ ಮೇಡಮ್ ಅದೆಲ್ಲ. ಅಂದರೆ ಲೈಫಲ್ಲಿ ಅದೇ ಹೇಳಂಗೆ ಐ ಹ್ಯಾವ್ ಮೇಡ್ ಅ ಲಾಡ್ ಆಫ್ ಹ್ಯೂಜ್ ಮೆಮೊರೀಸ್ ಅನ್ನಿಸ್ತು ನನಗೆ ಆ ಬಿಗ್ ಬಾಸ್ ಮನೆಯಲ್ಲಿ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ಅಂತಂದ್ರು ಬಿಗ್ ಬಾಸ್ ಅಂದ್ರೆ ಏನು ಮೇಡಮ್? ಇವಾಗ ನೋಡಿ, ಆಚೆಗಡೆ ನಮಗೆ ಏನು ಬೇಕೋ ಸಿಕ್ಬಿಡುತ್ತೆ. ಆಮೇಲೆ ನಮಗೆ ಕಮಿಟ್ಮೆಂಟ್ಸ್ ಇರುತ್ತೆ, ತಲೆನೋವುಗಳಿರುತ್ತೆ, ಜೀವನ ಒಂಥರ ಕಷ್ಟದ ರೂಪದಲ್ಲಿ ನಡೀತಾ ಇರುತ್ತೆ. ಬಿಗ್ ಬಾಸ್ ಮನೇಲಿ ಹೆಂಗೆ ಅಂದರೆ, ನೀನು ಹೊಡೆದಾಡು ಊಟ ತಗೋ, ನೀನು ಹೊಡೆದಾಡು, ನೀನು ಟಾಸ್ಕ್ ಹೊಡೆದಾಡು, ಅನ್ನ ತಿನ್ನು. ಆಮೇಲೆ ನಿಮಗೆ ಇನ್ನೊಂದು ಅಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ, ನಮಗೆ ಕಮಿಟ್ಮೆಂಟ್ಸ್ ಇರಲಿಲ್ಲ. ತಿಂಗಳಾದರೆ ನಿಮಗೆ ಬಾಡಿಗೆ ಕಟ್ಟಂಗೆ ಇರಲಿಲ್ಲ, ಆಮೇಲೆ EMIಗಳು ಕಟ್ಟಂಗೆ ಇರಲಿಲ್ಲ. ಅದೊಂದು ಬಿಟ್ಟರೆ ಆಚೆ ಕಡೆ ಹೆಂಗೆ ಲೈಫ್ ಇತ್ತೋ, ಹೊಡೆದಾಡಿ ನೀನು ಊಟ ಮಾಡಪ್ಪ ಅನ್ನೋ ಥರ ಇತ್ತು. ಆಮೇಲೆ ನಮ್ಮನ್ನೆಲ್ಲರೂ ನಾವೆಲ್ಲರೂ ಇದ್ದಿದ್ದೆ ಕಿರಾತ್ನಕ್ ನನ್ನ ಮಕ್ಕಳೇ, ಏನು ಖರಾಬಾಗೆ ಎಲ್ಲ ಇದ್ವಿ ನಾವಲ್ಲಿ. ನಮ್ಮನ್ನ ಒಂದು ವಾಯ್ಸು ಹ್ಯಾಂಡಲ್ ಮಾಡೋದಿತ್ತಲ್ಲ, ಅಂದರೆ ಇದರಲ್ಲಿ ಹಿಡ್ಕೊಳೋದು ನಮ್ಮನ್ನ, ಅದು ಹೆಂಗೆ ಅಂತ ನಮಗೆ ಅನಿಸುತ್ತೆ. ನಾವು ನಿಜವಲ್ಲೇ ಎದುರ್ತಾ ಇದ್ವಿ. ಅಂದರೆ ಆ ವಾಯ್ಸ್ ಬಂದರೆ ನಾವು ಅದೇ ಆ ಕಂಟ್ರೋಲಿಂಗ್ ಕೆಪಾಸಿಟಿ ಇತ್ತು ಆ ಮನೆಗೆ. ಆ ವಾಯ್ಸ್ಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಇತ್ತು. ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡಿ ಆ ವಿಷಯನ ಮಾಡಿಸೋದಿತ್ತಲ್ಲ, ದಟ್ ವಾಸ್ ಅದೇ ಒಂಥರ ಸರ್ಪ್ರೈಸಿಂಗ್ ಎಲ್ಲರಿಗೂ. ರಜತ್ ಅವರ ಕೌಂಟರ್ ಮಾತಿಂದಲೇ ಕನ್ನಡಿಗರು ಮನ್ಸು ಗೆದ್ಬಿಟ್ರ ರಜತ್ ಅವರು. ಹೌದು ಮೇಡಮ್, ಅದೆಲ್ಲೋ ಇದ್ದಿದ್ದೆ. ಯಾಕಂದರೆ ನಾನೇ ಅದು ಆಚೆಗಳೇ ಬಂದು ಟ್ರೋಲ್ಸ್ ನನಗೆ ಸುದೀಪ್ ಸರ್ ಹೇಳಿದಾಗ, ನೀನು ಯಾವ ಟ್ರೋಲ್ ಅಂತ ಫಿಲ್ಟರ್ ಮಾಡಬೇಕಪ್ಪ, A ಕ್ಯಾಟಗರಿಯಿಂದ F ಕ್ಯಾಟಗರಿ ಇದೆ. ನಾನು ಹೌದಾ ಅನ್ಕೊಂಡಿದ್ದೆ. ಬಟ್ ಆಚೆ ಬಂದು ನನಗೆ ನೋಡೋಕ್ಕಾಗ್ತಾ ಇಲ್ಲ, ಎಷ್ಟು ಟ್ರೋಲ್ಸ್ ಎಲ್ಲ ಕಡೆ ಓಡ್ತಾ ಇದೆ. ನಾನು ಎಲ್ಲೆಲ್ಲಿಂದ ಮಾಡಿದ್ರು ಇದನ್ನ ಅಂತ. ಸೊ ಕ್ರಿಯೇಟಿವ್ ಆಗಿತ್ತು ಅದು. ತುಂಬಾ ಕ್ರಿಯೇಟಿವ್ ಆಗಿ ಟ್ರೋಲ್ಸ್ ಮಾಡಿದಲ್ಲ. ಅಲ್ಲ, ನಿಮ್ ಟ್ರೋಲ್ ನ ನೀವು ಬಿಗ್ ಬಾಸ್ ಮನೇಲಿ ಕುತ್ಕೊಂಡು ನೋಡಿದಾಗ ಏನ್ ಅನ್ನಿಸ್ತು? ಮೇಡಮ್ ಇಲ್ಲ, ಬಿಗ್ ಬಾಸ್ ಮೇಲೆ ನಂದು ಹಾಕಿಲ್ಲ.
ಅದಕ್ಕೆ ಸರ್ ಹೇಳಿದ್ ನನಗೆ ಈ ತರ ನಿಂದು ಎ ಇಂದ ಎಫ್ ವರ್ಗೂ ಇದೆ ಕ್ಯಾಟಗರಿ, ಆಮೇಲೆ ಎಲ್ಲರೂ ಆಪೋಸಿಟ್ ತಾನೇ ನಾನು ಮಾತಾಡಿದ್ದು. ಸೊ ಅಲ್ಲಿ ಹಾಕಿದ್ರೆ ಇವ್ರಿಗೇನಾದ್ರೂ ಅದನ್ನ ಮೈನಸ್ ಆಗ್ಬೋದು ಅಂತ ಅನ್ನೋ ಕಾರಣಕ್ಕೆ ಹಾಕಿರಲ್ಲ. ಸೊ ನಾನು ಆಚೆ ಕಡೆ ಬಂದ್ಮೇಲೆ ನೋಡಿದಾಗ ಐ ವಾಸ್ ಲೈಕ್ ವಾವ್, ಇಷ್ಟು ಮಾಡಿದಾರ ಅನ್ನಿಸ್ತು. ಭವ್ಯ ಅವರು ತ್ರಿವಿಕ್ರಮ್ ಅವ್ರದ್ದು ಒಂದು ಮನೆ ಒಳಗಡೆನೆ ಒಂದು ತೋರಿಸ್ತಲ್ವಾ ವಿಟಿ, ಅದನ್ನ ನೋಡಿದಾಗ ಹೌದು ಅದೇ ಅದು ತುಂಬಾ ಖುಷಿ ಆಯ್ತು. ನಾನು ಸುಮ್ನೆ ಹಂಗೆ ಜನರಲಿ ಹಂಗೆ ಇರೋದು. ನಾನು ಅದು ಈ ತರ ಎಲ್ಲ ಮಾಡಿದ್ರೆ ಎಲ್ಲ ಸಿಂಕ್ ಆಗಿತ್ತು. ನನ್ನ ಪಾಡ ನಾನು ಸುಮ್ನೆ ಹಿಂಗ್ ಮಾಡಿ ಅನ್ನೋಣ ಅನ್ಕೊಂಡೆ. ಇನ್ನೇನ್ ಹೊಡೆದಾಗ್ತಾರೆ ಇವರು ಅಂದ್ರೆ ತಿರ್ಗಾ ಸೇರೋರ್ ಜೊತೆಗೆ ಹೊಡೆದಾಡೋರು ಸುಮ್ನೆ. ನಾನು ಅದನ್ನ ನೋಡಿ ತಮಾಷೆ ಮಾಡ್ತಿದ್ದೆ ಹೊರತು ಅದು ಮಾಡ್ಬೇಕು ಅಂತ ಮಾಡಿದ್ದಲ್ಲ. ಅದು ಹೆಂಗೋ ಮ್ಯಾಚ್ ಆಗೋಯ್ತು. ಅದು ತುಂಬಾ ಚೆನ್ನಾಯ್ತು ಆ ವಿಟಿ ನೋಡಿದಾಗ ಒಳಗೆ. ಬಿಗ್ ಬಾಸ್ ಮನೇಲಿರುವಂತಹ ಕೆಲವೊಬ್ರು ಆಚೆ ಕಡೆ ಒಂಥರ ಇರ್ತಾರೆ, ಮನೇಲಿ ಒಂಥರ ಇರ್ತಾರೆ. ಬಟ್ ರಜತ್ ಅವರು ಅಂತ ಬಂದಾಗ ಆಚೆ ಹೇಗಿದ್ರು ಮನೇಲೂ ಹಾಗೆ ಇದಾರಲ್ವಾ, ಹೇಗೆ ಮೇಡಮ್? ಅದು ಅದೇ ಇವಾಗ ನಾವು ಎಷ್ಟೋ ಜನ ಆಚೆ ಕಡೆ ಒಂಥರ ಇದ್ದು ಮನೆ ಒಳಗೆ ಶೇಕ್ ಮಾಡಕ್ ಹೋಗಿದ್ದಕ್ಕೆ ಎಲ್ಲ ಆಚೆ ಬಂದಿದ್ದು. ನಾನು ಅದನ್ನ ಮಾಡದೆ ಹೋದ್ರೆ ಟಾಪ್ 3 ಬಂದೆ. ಅಂದ್ರೆ ನೀವು 50 ಡೇಸ್ ಬಿಗ್ ಬಾಸ್ ನ ನೋಡ್ಕೊಂಡು ಒಳಗಡೆ ಹೋಗಿದ್ರ ಹೇಗೆ? ಇಲ್ಲ, ಸ್ಟಾರ್ಟಿಂಗ್ ಅದೇ ಜಗದೀಶ್ ಇರೋರ್ಗು ನೋಡಿದ್ದೆ ನಾನು. ಆಮೇಲೆ ಜಗದೀಶ್ ಹೋದ್ಮೇಲೆ ಸ್ವಲ್ಪ ಬೋರ್ ಅನ್ನಿಸ್ತು ನನಗೆ. ಸೊ ಅಷ್ಟು ಫಾಲೋ ಮಾಡಿರ್ಲಿಲ್ಲ. ಆಮೇಲೆ ಇವಾಗ ನಾನು ಹೋಗ್ಬೇಕು ಅಂತ ಬಂದಾಗ ಒಂದು 2-3 ಹಿಂದೆ ಎಪಿಸೋಡ್ಗಳು ನೋಡಿದ್ದೆ. ಅದೊಂದು ಕ್ಲಾರಿಟಿ ಇತ್ತು ನನಗೆ. ಅವಾಗ ನಿಮಗೆ ಏನ್ ಅನ್ಸಿತ್ತು ಅವ್ರ ಆಟಗಳನ್ನೆಲ್ಲ ನೋಡಿದಾಗ? ಏನ್ ಅನ್ಸಿತ್ತು? ಅದೇ ನನಗೆ ಮಂಜು ಚೆನ್ನಾಗಿ ಆಡ್ತಾ ಇದ್ದ ಆಟನ ಯಾಕೆ ಈ ತರ ಆಡೋ ಬರದಲ್ಲಿ ತಪ್ಪುಗಳು ಮಾಡ್ಕೊತಾ ಇದ್ದಾನೆ. ಸೊ ಅವನಿಗೊಂದು ಸಾಥ್ ಸಿಕ್ದಂಗೆ ಇರುತ್ತೆ ನಾನು ಒಳಗೋದಾಗ. ನಾನು ಅದನ್ನು ಹೇಳಿದ್ದೆ ಟೀಮ್ಗೆ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ನೀವು ಅಂದ್ರೆ ನಾನು ಮಂಜು, ಹನುಮಂತು, ಆಮೇಲೆ ಧನು ಅಂತ ಹೇಳಿದ್ದೆ. ನೋಡಿದ್ರೆ ಆ 3 ಜನ ಜೊತೆ ಜೋರ್ ಜಗಳ ಆಗೋಯ್ತು ಒಳಗೆ ನನಗೆ. ಸೊ ಅದೇ ಅದು ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇನ್ಸೈಡ್ ದ ಹೌಸ್. ಬಿಗ್ ಬಾಸ್ ಮನೇಲಿರೋರಿಗೆ ಯಾರ್ಯಾರಿಗೆ ತಾಯ್ತ ಕಟ್ಸ್ಬಿಟ್ಟು ಬಂದ್ರಿ? ಹೋಗಿದ್ದು 17 ಜನಕ್ಕೂ ಕಟ್ಸ್ಬಿಟ್ಟೆ. 3 ಜನ ಬಿಟ್ಟು ಕಟ್ಸ್ಬಿಟ್ಟು ಎಲ್ಲ ಆಚೆ ಕಳ್ಸೆ ನಾನು ಬಂದಿತ್ತು. ಈಗ ಸುದೀಪ್ ಸರ್ ವೀಕೆಂಡ್ಸ್ ಅಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ರು, ಎಲ್ರಿಗೂ ಹೇಳೋ ರೀತಿ ನಿಮ್ಗೂ ಹೇಳ್ತಾ ಇದ್ರಲ್ವಾ, ಅದನ್ನೆಲ್ಲ ಮನ್ಸಿಗೆ ತಗೋತಾ ಇದ್ರ? ಡೆಫಿನೆಟ್ಲಿ ಹೌದು. ಯಾಕೆಂದ್ರೆ ಇವಾಗ ಸ್ಟಾರ್ಟಿಂಗ್ ವಾರದಲ್ಲಿ ನಾನು ಒಂದು ಬೇರೆ ತರನೇ ಇತ್ತು ನನ್ನ ಆಟ. ಅದು ಒಂದು ಸ್ವಲ್ಪ ಹೈಪರ್ ಅಗ್ರೆಷನ್ ಇತ್ತು, ಅದೆಲ್ಲ ಇತ್ತು. ಸುದೀಪ್ ಸರ್ ಬಂದಾಗ ಕಂಟ್ರೋಲ್ ಯುವರ್ ವರ್ಡ್ಸ್ ಅಂತ ಹೇಳಿದ್ಮೇಲೆ ನಂಗೆ ಅಲ್ಲಿ ಅರ್ಥ ಆಗೋಯ್ತು ಐ ಆಮ್ ಗೋಯಿಂಗ್ ಇನ್ ಅ ರಾಂಗ್ ವೇ ಅಂತ. ಸೊ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡೆ. ಯಾಕಂದ್ರೆ ಇವಾಗ ನಾವು ತಪ್ಪು ಮಾಡ್ತಾ ಇದೀವೋ ಸರಿ ಮಾಡ್ತಾ ಇದೀವೋ ನಮ್ಗೆ ಏನೂ ಗೊತ್ತಾಗಲ್ಲ ಮನೆಯೊಳಗೆ. ನಾವು ಆಡಿದ್ದೇ ಆಟ ಅಲ್ಲಿ. ಅನ್ಲೆಸ್ ಅಂಟಿಲ್ ಸುದೀಪ್ ಸರ್ ಒಳಗೆ ಬಂದು ನಮಗೆ ಈ ಥರ ಮಾಡ್ತಾ ಇದ್ದೀರಾ, ನೀವು ಅರ್ಥ ಮಾಡ್ಕೊಂಡು ಚೇಂಜ್ ಆದರೆ ಚೇಂಜ್ ಆದಂಗೆ ಅಂತ ಹೇಳ್ತಾರೆ ಮಾತುಗಳನ್ನ. ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ನಾವು ಬದುಕಿದ್ವಿ, ಇಲ್ಲ ಅಂದರೆ ತುಂಬ ಕಷ್ಟ ಇದೆ ಮನೆಯೊಳಗೆ. ಬಿಕಾಸ್ ನಮ್ಗೇನು ಐಡಿಯಾನೇ ಇರೋಲ್ಲ ಒಳಗೆ ಏನು ನಡೀತಾ ಇದೆ, ಏನು ಪಿಕ್ಚರ್ ಏನೂ ಗೊತ್ತಿರಲ್ಲ ನಮಗೆ. ಸುದೀಪ್ ಸರ್ ಒಬ್ಬರೇ ಕಾಪಾಡಿ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ. ಅವ್ರ ಮಾತು ಕೇಳಿದ್ರೆ ಸಾಕು. ಇಲ್ಲ ಅಂದರೆ ಅದು ಎಷ್ಟೋ ಜನ ಸಾಕ್ಷಿ ಅವರಲ್ಲ ಮಾತು ಕೇಳ್ದಿರೋರು. ಈಗ ಆಚೆ ಆದ್ರೆ ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ಟಿವಿ ನೋಡ್ತೀವಿ, ಜಿಮ್ಗೆ ಹೋಗ್ತೀವಿ, ಆಚೆ ಏನಾದ್ರು ಬೋರ್ ಆದಾಗ ಸುತ್ತಾಡ್ತೀವಿ. ಬಟ್ ಮನೇಲಿ ಆ ರೀತಿ ಏನು ಇಲ್ವೇ ಇಲ್ಲ. ಸೊ ಒಬ್ರು ಮುಖನೇ ಒಬ್ರು ನೋಡ್ಬೇಕು, ಕೋಪ ಬಂದ್ರು ಅವ್ರ ಜೊತೆಗೆ ಮಾತಾಡ್ಬೇಕು, ಬೇಜಾರಾದ್ರೂ ಅವ್ರ ಜೊತೆಗೆ ಮಾತಾಡ್ಬೇಕು. ಹೇಗೆ ಇದು ಮೇಡಮ್? ಅದು ಅದೇ ನಾವು ಕೊನೆ ಏನ್ ಡಿಸೈಡ್ ಮಾಡ್ಬಿಟ್ವಿ ಅಂದ್ರೆ ಟಾಸ್ಕ್ ಅಂತ ಬಂದ್ರೆ ಜಗಳಾಡೋಣ, ಅಲ್ಲಿ ಏನಿದೆಯೋ ಟಾಸ್ಕ್ ಬಿಟ್ಬಿಟ್ಟು ಮನೆ ಒಳಗೆ ಹೋದ್ಮೇಲೆ ನೆಮ್ಮದಿಯಾಗಿ ಇದ್ಬಿಡೋಣಪ್ಪ ಅನ್ನೋ ತರ ಮೈಂಡ್ ಸ್ಟೇಟಸ್ ಬಂದ್ಬಿಡ್ತು. ಯಾಕಂದ್ರೆ 24 ಗಂಟೆ ಎದ್ದಿದ ತಕ್ಷಣ ಅವರೇ ನಾವು ಯಾರ್ಯಾರ ಜೊತೆಗಿದ್ವೋ ಅವ್ರವ್ರ ಮುಖಗಳನ್ನೇ ನೋಡ್ಬೇಕಲ್ಲ. ಸೊ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ ಆಗ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ. ಏನಾದ್ರೂ ಒಂದು ವಿಷಯಕ್ಕಾದ್ರೂ ಮಾತಾಡಿಸ್ಲೇಬೇಕಾಯ್ತು, ಇನ್ನೊಂದು ಚಪಾತಿ ಕೊಡೋ ಅಂತ ಕೇಳಕ್ಕಾದ್ರೂ ಒಂದು ಬೇಕು. ಸೊ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ ಆಗ್ತಿರ್ಲಿಲ್ಲ ನಾವು.